ಭಸ್ಮಸಾತ್ ಕುರುತೆ ಅರ್ಜುನ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ನಮ್ಮಲ್ಲಿ ಹುದುಗಿರ್ತಕ್ಕಂತಹ ಅಜ್ಞಾನ, ಮಮಕಾರ, ಅಹಂಕಾರ ಮೊದಲಾದ ಎಲ್ಲ ದೋಷಗಳನ್ನು ಭಸ್ಮ ಮಾಡುವಂತಹ ಶಕ್ತಿ ಕೇವಲ ಜ್ಞಾನಾಗ್ನಿಗೆ ಮಾತ್ರ ಇದೆ. ಹಾಗಾಗಿ ಜ್ಞಾನಾಗ್ನಿ, ಲೌಕಿಕ ಅಗ್ನಿ ಏನಿದೆ, ಇದು ಲೌಕಿಕವಾದ ಪಾರ್ಥಿವವಾದಂತಹ ಪದಾರ್ಥಗಳನ್ನು ಭಸ್ಮ ಮಾಡುವಂತಹ ಶಕ್ತಿ ಈ ಅಗ್ನಿಗೆ ಇದ್ದರೆ, ನಮ್ಮಲ್ಲಿ ಹುದುಗಿರುವಂತಹ ನಮ್ಮ ಆತ್ಮೋದ್ಧಾರಕ್ಕೆ ಪ್ರತಿಬಂಧಕವಾದ ಎಲ್ಲವನ್ನು ಕೂಡ ಭಸ್ಮ ಮಾಡಿ ಆತ್ಮೋನ್ನತಿಗೆ ಕಾರಣವಾಗಿರ್ತಕ್ಕಂತಹ ಒಂದು ಹವಿಸ್ಸನ್ನ ನೀಡತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಜ್ಞಾನಾಗ್ನಿ. ಆ ಜ್ಞಾನಾಗ್ನಿಯ ಅಗ್ನಿಯೇ ನಮ್ಮ ಎಲ್ಲವನ್ನು ಕೂಡ ಅದು ಭಸ್ಮ ಮಾಡ್ತದೆ. ಅಂತಹ ಜ್ಞಾನ ಯಜ್ಞ ಅತ್ಯಂತ ಪರಮಾತ್ಮ ತನ್ನ ವಿಭೂತಿ ರೂಪಗಳನ್ನು ಹೇಳುವಾಗ ಜ್ಞಾನಯಜ್ಞ ಪರಂತಪ ಅಂತ ಹೇಳಿದ್ದಾರೆ. ಅಲ್ಲಿ ಎಲ್ಲ ತಪಸ್ಸು ಮೊದಲಾದಂತಹ ಎಲ್ಲ ಸಾಧನೆಗಳಕ್ಕಿಂತಲೂ ಮಿಗಿಲಾದದ್ದು ಜ್ಞಾನಯಜ್ಞ. ಅಂತಹ ಜ್ಞಾನಯಜ್ಞ ಚಾತುರ್ಮಾಸ್ಯದ ಅವಧಿಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಕಾರ್ಯ. ಬೇರೆಲ್ಲ ಉಪಾಸನೆಗಳಕ್ಕಿಂತಲೂ ಜ್ಞಾನದ ಮೂಲಕವಾಗಿ ಭಗವಂತನನ್ನ ನಾವು ತಿಳಿದು ತನ್ಮೂಲಕವಾಗಿ ಭಗವಂತನ ಆರಾಧನೆ, ತನ್ಮೂಲಕವಾಗಿ ಭಗವಂತನ ಒಲುಮೆ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಅದಕ್ಕೋಸ್ಕರವಾಗಿ ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ಬೇರೆ ಬೇರೆ ಕಾರ್ಯಗಳನ್ನು ಆಯೋಜಿಸಿದ್ರು. ಈ ಜ್ಞಾನಯಜ್ಞ ಅನ್ನುವಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ 12ನೇ ವರ್ಷದ ಚಾತುರ್ಮಾಸ್ಯದ ದೀಕ್ಷೆಯಲ್ಲಿ ವಿಶೇಷವಾಗಿ ಈ ಜ್ಞಾನಯಜ್ಞ ಕಾರ್ಯಕ್ರಮವನ್ನು ವಿವಿಧ ವಿದ್ವಾಂಸರಗಳ ಮೂಲಕ ಹವಿಸ್ಸನ್ನ ಆ ಯಜ್ಞದಲ್ಲಿ ಹಾಕಿಸಿ ತನ್ಮೂಲಕವಾಗಿ ಯಜ್ಞದ ಫಲವನ್ನು, ಸಮಗ್ರವಾದ ಫಲವನ್ನು ಭಗವಂತನಿಗೆ, ಹರಿವಾಯು ಗುರುಗಳಿಗೆ ಅದನ್ನು ಸಮರ್ಪಿಸುವಂತಹ ಒಂದು ಸಂಕಲ್ಪವನ್ನು ನಾವು ಹೊಂದಿದ್ದೇವೆ. ಅದರಲ್ಲಿ ಮೊದಲನೆಯದಾಗಿ ನಮ್ಮವರೇ ಆದಂತಹ ಯುವ ವಿದ್ವಾಂಸರು, ಒಳ್ಳೆಯ ವಾಗ್ಮಿಗಳು, ಲೇಖಕರು, ನಮಗೆ ಅತ್ಯಂತ ಪ್ರೀತಿಪಾತ್ರರಾದಂತಹ ಶ್ರೀಶಾಚಾರ್ಯರು, ಇವರು ಇಂದಿನ ಈ ಚಾತುರ್ಮಾಸ್ಯದ ಪ್ರಥಮ ದಿನದ ಜ್ಞಾನಯಜ್ಞವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ. ಇವರು ಇಲ್ಲಿ ನಡೆಸಿಕೊಡುವಂತಹ ಈ ಜ್ಞಾನಯಜ್ಞದ ವಿಷಯ ಭಗವಂತನ ಅಂಶ, ಆವೇಶ, ಅವತಾರ ರೂಪಗಳ ಸಮಗ್ರ ವಿವರಣೆಯನ್ನು ಅವರು ಇಲ್ಲಿ ನೀಡ್ತಾ ಇದ್ದಾರೆ. ಭಾಗವತದಲ್ಲಿ ಭಗವಂತನ ಈ ಎಲ್ಲ ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ವೇದವ್ಯಾಸ ದೇವರು ತಿಳಿಸಿಕೊಟ್ಟಿದ್ದಾರೆ. ಅಂಶ, ಆವೇಶದ ರೂಪಗಳು ಮತ್ತು ಅವತಾರ ರೂಪಗಳು ಎಂಬುದಾಗಿ ಎಲ್ಲವೂ ಕೂಡ ಈ ರಾಮಕೃಷ್ಣಾದಿ ರೂಪಗಳೇನಿದ್ದಾವೆ ಇದು ಅವತಾರ ರೂಪಗಳು. ಈ ಬಲರಾಮನಲ್ಲಿ ಆವಿಷ್ಟವಾದಂತಹ ಶುಕ್ಲಕೇಶಿ ಮೊದಲಾದಂತಹ ರೂಪಗಳು ಅದು ಅಂಶ ರೂಪಗಳು. ಹೀಗೆ ಬೇರೆ ಬೇರೆ ಅದರ ಡೆಫಿನೇಷನನ್ನು ಎಲ್ಲವೂ ಕೂಡ ಒಂದೇ ರೀತಿಯಾದದ್ದಲ್ಲ. ಅಂತಹ ವಿಚಾರಗಳ ಬಗ್ಗೆ ಬಹಳ ವಿಸ್ತಾರವಾಗಿ ಮತ್ತು ಶಾಸ್ತ್ರೀಯವಾದ ರೀತಿಯಲ್ಲಿ ಅವರು ಪ್ರವಚನವನ್ನು ನೀಡ್ತಾ ಇದ್ದಾರೆ. ನಾವು ಈ ಜ್ಞಾನಯಜ್ಞ ನಿರಂತರವಾಗಿ ನಿರ್ವಿಘ್ನವಾಗಿ ನಡೆಯಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸಿ, ನಮ್ಮವರೇ ಆದಂತಹ ವಿದ್ವಾಂಸರಾದ ಅವರಿಗೂ ನಾವು ಅಭಿನಂದನೆಗಳನ್ನು ಮತ್ತು ಆಶೀರ್ವಾದಗಳನ್ನು ನೀಡ್ತಾ ಈ ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಚಾಲನೆಯನ್ನು ನಾವು ನೀಡ್ತಾ ಇದ್ದೇವೆ. ಇನ್ನು ನಾಳೆ